ಗಂಟೆ ಮುನ್ಸೂಚನೆಯಂತೆ ನಮ್ದಲ್ಲ ಅದು 3-4 ಗಂಟೆ ಮುನ್ಸೂಚನೆಯಂತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅವರು ತಡೀತಾ ಇರೋದು, ತೊಂದರೆ ಮಾಡ್ತಾ ಇರೋದು ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಕಾರ್ಯಕರ್ತರು ಬಹಳ ಆಸಕ್ತಿಯಿಂದ ಬಂದು ಇವತ್ತೆಲ್ಲ ಸೇರಿ ತಮ್ಮ ಅಭಿಮಾನ, ತಮ್ಮ ಐಕ್ಯತೆ, ತಮ್ಮ ಒಂದು ಒಗ್ಗಟ್ಟಿನ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ನೇರವಾಗಿ ಮುನ್ನಡಿಬೇಕು, ನಾವು ನಿಮಗೆ ಇದ್ದೇವೆ ಅಂತೇಳಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ತಮ್ಮ ನಾನು ಕೇಳೋದಿಷ್ಟೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಈ ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ರಾಹುಲ್ ಗಾಂಧಿ ಅವರ ಯಾತ್ರೆಗೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಏನು ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಖಂಡನೀಯ. ನಾವು ಯಾವುದಕ್ಕೂ ಎದುರುದಿಲ್ಲ. ನಿಮ್ಮ ಕೇಸು, ನಿಮ್ಮ ಜೈಲು, ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಎದುರಿದಿಲ್ಲ. ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ, ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೆ, ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ಸಂಬಂಧದಂತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡದಕ್ಕೆ ನಮ್ಮ ಬಹುಮತದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿಯವರು ಏನ್ ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್ ಪತಿ ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದ, ಶಿವಕುಮಾರ ಹೆಸರಿನಲ್ಲಿ ಶಿವ ಇದ್ದ, ಶಿವನ ಮಗನೇ ಇದ್ದ. ಏನ್ ಬೇಕು? ಇದು ನಮ್ಮ ಎಲ್ಲ ಧರ್ಮ. ಬಿಜೆಪಿಯವ್ರ ಪಾಪ ಅವ್ರು ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಒಂದೇನಾದ್ರು ಒಂದು ಫೋಟೋ ಮಾಡ್ಬಿಟ್ಟು ಇವರು ಹಿಂದೂ ವಿರೋಧಿಗಳು, ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ರಾಮಲಿಂಗ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಇದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ ಕಾಂಗ್ರೆಸ್ ಅವ್ರಿಗೆ ಕೆಲಸ ಮಾಡ್ತಾರಂತ ಹೊಟ್ಟೆ ಉರಿ ಕೊಡ್ಕೊಂಡು ಕೈನ ಇಸ್ಕೊಡ್ತೀವಿ. ನಮ್ಮ ಸರ್ಕಾರ ಇದ್ದೇವಲ್ಲ, ನಮ್ಮ ಸರ್ಕಾರ ಈಗ ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಪಿನಿಯನ್ ಪಡೆದಿಲ್ಲ ಅಂತೇಳಿ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಜನರಲ್ ಸೆಕ್ರೆಟರಿ ಅವರೇ ಮಾಡ್ತಾ ಇದ್ದಾರೆ, ಅದಕ್ಕೆ ವಿಳಂಬ ಆಗಿದೆ ಅಂತಿದ್ದಾರೆ. ಆಲ್ ಒಪಿನಿಯನ್ ಹ್ಯಾಸ್ ಬಿನ್ ಟೇಕನ್. ಒಂದು ಫಾರ್ಮುಲಾ ಇದನ್ನಾಗಿದೆ, ಕೆಲವೊಂದು ಗೈಡ್ಲೈನ್ ಫಿಕ್ಸ್ ಆಗಿದೆ, ಎಲ್ಲರಿಗೂ ಸಿಗ್ತದೆ. ಎಲ್ಲರಿಗೂ ಬಂದು ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕು ತಗೊಳ್ತಿಲ್ಲ. ಯಾರು ಬೇಕಾದ್ರೂ ಅವ್ರ ಒಪಿನಿಯನ್ ತಿಳಿಸ್ಬೋದು. ಹೇಳಿದ್ದು ಶುಭಗಳಿಗೆ ಶುಭ ಸಂಕ್ರಾಂತಿ ಎಲ್ಲ ತೀರ್ಮಾನ ಆಗಿದೆ, ಇಶ್ಯೂ ಆಗ್ತದೆ ಸರ್. ಆಮೇಲೆ ಔಟರ್ ರಿವಾರ್ಡ್ ವಿಚಾರವಾಗಿ ಸರ್